ಕರಾವಳಿಯಲ್ಲೂ ಡಿಕೆ ಸರ್ಕಾರದ ವಿರುದ್ಧ ರಣಾಕ್ರೋಶ ಆಗ್ತಾ ಇದೆ. ಮಾಂಕಾಳ್ ವೈದ್ಯಗೂ ಮಂತ್ರಿಗಿರಿ ಸಿಗದಿದ್ದಕ್ಕೆ ರೊಚ್ಚಿಗೆದ್ದಿದ್ದಾರೆ ಮೊಗವೀರರು. ಭಟ್ಕಳದಲ್ಲಿ ಮೊಗವೀರರ ಸಮಾಜದ ರೋಷಾಗ್ನಿ ಸ್ಫೋಟ. ಕರಾವಳಿಯಲ್ಲೂ ಡಿಕೆ ಸರ್ಕಾರದ ವಿರುದ್ಧ ರಣಾಕ್ರೋಶ. ಮಾಂಕಾಳ್ ವೈದ್ಯಾಗಿ ಮಂತ್ರಿಗಿರಿ ಸಿಗದಿದ್ದಕ್ಕೆ ರೊಚ್ಚಿಗೆದ್ದ ಮೊಗವೀರರು. ಭಟ್ಕಳದಲ್ಲಿ ಮೊಗವೀರ ಸಮಾಜದ ರೋಷಾಗ್ನಿ ಸ್ಫೋಟ. ಕಾಂಗ್ರೆಸ್ಗೆ ತಲೆನೋವಾಗಿದೆ ಮೊಗವೀರ ಸಮಾಜದ ಆಕ್ರೋಶ. ಶಾಸಕ ಮಾಂಕಾಳ್ ವೈದ್ಯ ಪರ ಮೊಗವೀರರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಸೇಮ್ ಆಸ್ ಇಟ್ ಇಸ್ ಮಾಂಕಾಳ್ ವೈದ್ಯಗೂ ಕೂಡ ಹೆಸರು ಕೇಳಿ ಬಂತು. ಮಂತ್ರಿ ಸ್ಥಾನದಲ್ಲಿ ಆ ಒಂದು ಪಟ್ಟಿಯಲ್ಲಿ ಮಾಂಕಾಳ್ ವೈದ್ಯ ಅಂತ ಎಲ್ಲರೂ ಆಯ್ತು, ರಿವೀಲ್ ಆಯ್ತು. ಬಟ್ ಕೊನೆ ಕ್ಷಣದಲ್ಲಿ ಆ ಲಿಸ್ಟ್ ಅಲ್ಲಿ ಹೆಸರೇ ಇಲ್ಲ, ಲಿಸ್ಟೇ ಚೇಂಜ್ ಆಗ್ಬಿಡ್ತು. ಕೊನೆ ಕ್ಷಣದಲ್ಲಿ ಈ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಹೆಸರು ಚೇಂಜ್ ಆಗೋಯ್ತು. ಅಲ್ಲಿ ಮಾಂಕಾಳ್ ವೈದ್ಯ ಅವರದ್ದು ಹೆಸರು ಬಂದ ನಂತರದಲ್ಲಿ ಅವರು ಪ್ರಮಾಣವಚನ ಸ್ವೀಕಾರಕ್ಕೆ ಬೆಂಗಳೂರಿಗೆ ಬಂದ್ಬೋಣ, ಎಲ್ಲ ರೀತಿ ಸಿದ್ಧತೆ ಮಾಡ್ಕೋಣ ಅಂತ ಪಾಪ ಅನ್ಕೊಂಡಿದ್ರು. ಆದರೆ ಅಂತಿಮವಾಗಿ ಅವರ ಹೆಸರು ಬಿಟ್ಟೋಗಿದ್ದು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಲ್ಲಿ ಸೇರ್ಕೊಳ್ಳುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು. ಸೊ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಪ್ರಭಾವ ಇಲ್ಲಿ ವರ್ಕೌಟ್ ಆಯ್ತಾ ಅನ್ನುವಂಥದ್ದು. ಯಾರೋ ಹೇಳ್ತಾ ಇದ್ರು ಹಿಂಗೆ ಗೋಪಾಲ್ ಕೃಷ್ಣ ಬೇಲೂರು ಗೋಪಾಲ್ ಕೃಷ್ಣ ಅವರ ಯಾರೋ ಹೇಳ್ತಾ ಇದ್ರು, ಎಲ್ಲೋ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಹಣನೇ ವರ್ಕ್ ಆಯ್ತು, ಇಲ್ಲಿ ಹಣ ವರ್ಕ್ ಆಯ್ತು, ಹೆಸರು ಚೇಂಜ್ ಆಯ್ತು ಅಂತ ಒಂದು ಚರ್ಚೆ ಸಹ ಸ್ಟಾರ್ಟ್ ಆಗಿತ್ತು. ಮೋಸ್ಟ್ಲಿ ಅವರ ಪ್ರಭಾವ ಪವರ್ ಎಲ್ಲ ಜಾಸ್ತಿ. ಅದು ಹಣ ವರ್ಕ್ ಆಗಿರ್ಬೋದು, ಅಥವಾ ಪ್ರಭಾವ ವರ್ಕ್ ಆಗಿರ್ಬೋದು, ಅಥವಾ ಬ್ಲಾಕ್ ಮೇಲ್ ವರ್ಕ್ ಆಗಿರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಪ್ರಭಾವಿನೇ. ಮತ್ತೆ ಡಿ ಕೆ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವ್ರು ಎಸ್ ಮಲ್ಲಿಕಾರ್ಜುನ್. ಕಳೆದ ಬಾರಿ ನೀವು ಗಮನಿಸಬಹುದು, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಎಸ್ ಮಲ್ಲಿಕಾರ್ಜುನ್ ಬಹಳ ಅತ್ಯಾಪ್ತರು. ಮತ್ತೆ ಇಲ್ಲಿ ಮಾಂಕಾಳ್ ವೈದ್ಯ ಅವರ ಹೆಸರು ಸೇರ್ಪಡೆಗೊಂಡಿದ್ದು ಆ ನಂತರದಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗುತ್ತೆ ಅಂತಂದಾಗ ಅಲ್ಲಿ ಕೊಡುವಂಥ ಒಂದು ರೀಸನ್ ಏನು ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕು ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕು ಅಷ್ಟೇ. ಹಂಗಾಗ್ಬಿಟ್ಟು ಮಾಂಕಾಳ್ ವೈದ್ಯ ವೈದ್ಯಗೂ ಎಸ್ ಮಲ್ಲಿಕಾರ್ಜುನ್ಗೂ ಎಲ್ಲಿಂದ ಎಲ್ಲಿ ಸಂಬಂಧ ಸ್ಪೆಲ್ಲಿಂಗ್ ಕೊಡೋದು ರೀಸನ್ ಅದು. ಸೊ ಇದು ಸಹಜವಾಗಿಯೇ ಮಾಂಕಾಳ್ ವೈದ್ಯ ಅವರ ಮನಸ್ಸಿಗೂ ಕೂಡ ತುಂಬಾ ನೋವಾಗಿರುತ್ತೆ ಈ ವಿಚಾರದಲ್ಲಿ. ಮಾಂಕಾಳ್ ವೈದ್ಯ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು. ಅಂತೆ ಅವರ ಪಟ್ಟಿಯಲ್ಲಿ ಹೆಸರು ಬಂದ್ಬಿಟ್ಟಿದೆ, ಪಾಪ ಅಲ್ಲಿಂದ ಹೊರಟಿದ್ರು ಅನ್ಸುತ್ತೆ. ಹೌದು, ಇದು ಹಿಂದೆನೂ ಕೂಡ ಸಾಕಷ್ಟು ಆಗಿವೆ ಆ ಥರ. ಇನ್ನೇನು ಪ್ರಮಾಣವಚನ ಸ್ವೀಕಾರಕ್ಕೆ ಬರಬೇಕು, ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ಅವರ ಹೆಸರು ಬದಲಾಗಿ ಬೇರೆಯವರ ಹೆಸರನ್ನ ಘೋಷಣೆ ಮಾಡಿದ್ದುಂಟು, ಬೇರೆಯವರ ಹೆಸರು ಲಿಸ್ಟಲ್ಲಿ ಪ್ರತ್ಯಕ್ಷ ಆಗಿದ್ದುಂಟು. ಆ ಥರದ್ದಾಗಿದೆ. ಬಹುಶಃ ಇದು ಮಾಂಕಾಳ್ ವೈದ್ಯ ಅವರ ಮನಸ್ಸಿಗೂ ನೋವಾಗಿರುತ್ತೆ. ಅವ್ರ ಬೆಂಬಲಿಗರು ಅದೇ ಕಾರಣಕ್ಕೆ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮೊಗವೀರರು.